ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹೌದು, ಇದು ಪಾರ್ಟ್ 2 ವಿಡಿಯೋ, ಆ್ಯನಿವರ್ಸರಿ ಸ್ಪೆಷಲ್ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನೋಡಿ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು, ಹಾಗೆ ಸೆಲೆಬ್ರೇಷನ್ಸ್ ಫೋಟೋಸ್ ಕೂಡ ಇಲ್ಲಿದೆ. ಹೇಗೆ ನಡೀತು ಸೆಲೆಬ್ರೇಷನ್, ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತ ನಿಮ್ಮ ಕಣ್ಮುಂದೆನೇ ಕಾಣಿಸ್ತಾ ಇದೆ. ಮೇನ್ ಅಟ್ರಾಕ್ಷನ್ ಆಫ್ ದಿಸ್ ವಿಡಿಯೋ ಅಂತಂದರೆ, ಹೌದು, ನಾನು ತಮ್ನೇಲಲ್ಲಿ ಹಾಕಿರೋ ಹಾಗೆ ಏನಪ್ಪ ಗಿಫ್ಟ್ ಕೊಟ್ಟರು ಅಂತಂದರೆ, ಈ ಮೋಹನ್ ಮಾಲೆ ಪೆಂಡೆಂಟ್ ಇರೋ ಅಂತಹ ಚೈನನ್ನು ಪ್ರಮೋದ್ ನನಗೆ ಗಿಫ್ಟ್ ಕೊಟ್ಟರು. ಆ್ಯಸ್ ಆ್ಯನಿವರ್ಸರಿ ಗಿಫ್ಟ್ ಅಂತ ಹೇಳಿ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಹಾಗೆ ನಾನು ಮತ್ತು ಪ್ರಮೋದ್ ಹಾಕ್ಕೊಂಡಿರೋ ಡ್ರೆಸ್ ದೀಪು ಬಾವ ಅವರು ಆ್ಯನಿವರ್ಸರಿ ಗಿಫ್ಟ್ ಅಂತ ತೊಗೊಂಡು ಬಂದಿದ್ದು. ಸೊ ನನಗೆ ಆ ಡ್ರೆಸ್ಗೂ ಮತ್ತು ಚೈನ್ಗೂ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಸೊ ಅದು ಸ್ಯಾರಿಗೂ ಸೂಟ್ ಆಗುತ್ತೆ, ಪ್ರತಿಯೊಂದು ಫಂಕ್ಷನ್ಗೆ ಎಲ್ಲೇ ಹೋಗಲಿ, ಡ್ರೆಸ್ಗಾಗಲಿ, ಸಲ್ವಾರ್ ಸೆಟ್ಗಾಗಲಿ, ಸ್ಯಾರಿಗಾಗಲಿ, ಪ್ರತಿಯೊಂದು ಔಟ್ಫಿಟ್ಗೂ ಅದು ಸೂಟ್ ಆಗುತ್ತೆ. ಅದನ್ನು ವೇರ್ ಮಾಡ್ಕೋಬೋದು ನಾವು. ನೋಡಿ ಹೇಗಿದೆ ಅದು ಚೈನ್, ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ಈವ್ನಿಂಗ್ ಹಾಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ನಾವಿವತ್ತು ಆ್ಯನಿವರ್ಸರಿ ಸ್ಪೆಷಲಾಗಿ ಹೋಮ್ ಬಫೆ ಸಿಸ್ಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಬನ್ನಿ ನೋಡೋಣ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ ಅಂತ ಹೇಳಿ. ಕಮ್ ಆನ್. ಈ ಐಡಿಯಾ ಬಂದು ಪ್ರಮೋದಿಂದ ಕೊಟ್ಟಿದ್ದು. ಈ ಐಡಿಯಾ ತುಂಬ ಯುನೀಕ್ ಆಗಿದೆ. ಮನೆಯಲ್ಲೇ ಎಲ್ಲ ಸ್ಪೆಷಲ್ ಥರ ಅಡುಗೆಗಳನ್ನು ನಾವು ಮಾಡಿ ಒಂದು ಕಡೆ ನಾವು ಇಟ್ಟು ಅದನ್ನು ಬೊಫೆ ಸಿಸ್ಟಮ್ ಥರ ಮಾಡೋದು ಒಂದು ಐಡಿಯಾ ಒಳ್ಳೆ ಚೆನ್ನಾಗಿದೆ. ಇದು ಈ ಥರ ಫಸ್ಟ್ ಟೈಮು ನಾವು ಮನೆಯಲ್ಲಿ ಮಾಡಿದ್ದು. ಹೇಗಿದೆ ನೋಡಿ, ಎಲ್ಲ ನಾನ್ ವೆಜ್ ಐಟಮ್ಸ್ನ ಮಾಡಿ ಅದನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಎಲ್ಲರೂ ಬೊಫೆ ಸಿಸ್ಟಮಲ್ಲಿ, ಹೋಟೆಲಲ್ಲಿ ನಾವು ಯಾವ ಥರ ಬೊಫೆ ಸಿಸ್ಟಮ್ನ ಸರ್ವ್ ಮಾಡಿಕೊಂಡು ನಾವೇ ತಿಂತೀವೋ ಅದೇ ಥರ ಮನೆಯಲ್ಲೂ ನಾವು ಅರೇಂಜ್ ಮಾಡಿದ್ವಿ. ನೋಡಿ, ಇಲ್ಲಿ ಮಟನ್ ಬಿರಿಯಾನಿನ ಲಾಸ್ಟ್ ಟೈಮು ವಿಡಿಯೋ ಆ್ಯಡ್ ಮಾಡಿದ್ನಲ್ಲ, ಮಟನ್ ಬಿರಿಯಾನಿ ಅದೇ ಇದು. ಸೊ ಸಲಾಡ್ ಇದೆ, ಎಲ್ಲ ಫ್ರೂಟ್ಸ್ ಇದೆ. ಹಾಗೆ ಇಲ್ಲಿ ಮಟನ್ ಗೊಜ್ಜಿಗೆ ಪೂರಿನ ಮಾಡಿದ್ವಿ. ಹಾಗೆ ತಟ್ಟೆಗಳು ರೆಡಿ ಇದೆ. ಹಾಗೆ ಸೆಂಟರಲ್ಲಿ ಜ್ಯೂಸ್ ಕೂಡ ಇದೆ. ಸೊ ನೋಡಿ ಯಾವ ಥರ ಇತ್ತು ಈ ಥರ ಅರೇಂಜ್ಮೆಂಟ್ಸು. ಹೋಮ್ ಬಫೆ ಎಲ್ಲ ಡಿಶಸ್ನು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅದನ್ನು ಎಲ್ಲರೂ ಸರ್ವ್ ಮಾಡ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ಅಲ್ವಾ. ನಾನು ಪ್ರಮೋದ್ ಫಸ್ಟ್ ಕೂತ್ಕೊಂಡು ಟೇಸ್ಟ್ ಮಾಡಿದ್ವಿ. ಆ್ಯನಿವರ್ಸರಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ನಮ್ಮನ್ನ ಫಸ್ಟು ಕೂರಿಸಿ ಅವರು ಏನಾದರೂ ತಿನ್ನಿಸಿದ್ರು, ಸ್ವೀಟ್ ತಿನ್ನಿಸಿ. ಸೆಲೆಬ್ರೇಷನ್ ಆಗಿದ ತಕ್ಷಣ ಡಿನ್ನರ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸೆಲೆಬ್ರೇಷನ್, ಕೇಕ್ ಕಟ್ಟಿಂಗ್, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲನೂ ಆಗಾದ್ಮೇಲೆ ಎಲ್ಲರೂ ಒಬ್ಬೊಬ್ಬರೇ ಡಿನ್ನರ್ಗೆ ಕೂತ್ಕೊಂಡ್ರು. ನೀವೇ ನೋಡಿ ನಾವು ಯಾವ ಥರ ಡಿನ್ನರ್ನ ಅರೇಂಜ್ ಮಾಡಿ ನಾವು ಯಾವ ಥರ ಬೊಫೆ ಸಿಸ್ಟಮ್ ಥರ ಸರ್ವ್ ಮಾಡಿಕೊಂಡು ತಿಂದ್ವಿ ಅಂತ ಹೇಳಿ ಒಂದು ರಿಕ್ಯಾಪ್ ಇದೆ, ಹಾಗೆ ನೋಡ್ಕೊಂಬನ್ನಿ. ಎಷ್ಟು ಇದ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಇದ್ ಮಾಡ್ತಾ ಇದ್ದಾರೆ ನಮ್ಗೆ. ಇದನ್ನ ಹಾಕೊಂಡ್ರ ಅದೇ ಫಸ್ಟ್ ಸೈಡ್ಸ್ ತಿನ್ಬೇಕಿತ್ತು, ಆಮೇಲೆ ಅದನ್ನ ಬಿಸಿ ಹಾಕೊಂಡ್ರಂತ. ಹಾಕೊಂಡ್ರ ಇನ್ನು ಅವ್ರಿಬ್ರಿಗೆ ಅದು ಇದ್ರಲ್ಲೇ ಒಂದೇ ಒಂದು ಐತೆ ಒಳಗೆ ಇತ್ತದು, ಅದು ಬರ್ಬಿಗೆ ಇಲ್ಲ ಕೊಡು, ಚೆನ್ನಾಗಿತ್ತು ರಸ. ಯಾವ್ದಿದೆ? ಲೆಟ್ಸ್ ಸ್ಟಾರ್ಟ್ ವಿತ್ ದ ಪೂರಿ. ಪೂರಿ ಹಾಕೊಂಡ್ರ ಆಮೇಲೆ ಗ್ರೇವಿ ನಿಂಗೇನೆ ಖುಷಿ. ಹಾಕು ಹಾಕು, ಇದೇ ಇನ್ನು ಒಳಗಡೆ ಯಶ್ಮಿತ್ ಗೌಡ ತೊಂಬತ್ತ ಪೂರಿ.
ಆಯ್ತು, ಅದು ಆಗ್ತಾ ಇರುತ್ತೆ ಹೋಗೋದು ನೀನು ಚಿಕ್ಕ ಕೈ ಅಲ್ವಾ ಇಲ್ಲ ಸಾಕಾ? ಫಸ್ಟ್ ಇಷ್ಟು ಟ್ರೈ ಕಾಣಿಸ್ತಿಲ್ಲ, ನೀವು ಬರ್ಬೇಕು. ಅಪ್ಪು ಬೇಡ, ಟರ್ನ್ ಮಾಡ್ಬೇಡ ಪ್ಲೀಸ್. ಅಪ್ಪು ಟರ್ನ್ ಮಾಡ್ಬೇಡ ಅಪ್ಪು ಪ್ಲೀಸ್, ಬೇಡ. ನೋಡಿ ಅವನು ಅದು ಮುಟ್ಬೇಡ್ದು ಪಾಪು, ಹೇಳ್ತೀನಿ. ಬರೀ ಅಮ್ಮದು ತೆಗ್ಲಿಕ್ಕೆ ಎಲ್ಲರೂ ಆ ವಿಡಿಯೋದಲ್ಲಿ ಕಾಣಿಸುತ್ತೆ. ಅದೇ ಸಿಂಚನ್ ಕ್ಯಾಮ್ರಾ ಅಷ್ಟೇ ಅಷ್ಟೇ. ಸಿಂಚನ್ ಮೊಬೈಲ್ ನೋಡೋದು, ಮೊಬೈಲ್ ನೋಡಿ ಚೆನ್ನಾಯ್ತಾ ಇಲ್ಲ? ಅದೇ ಚೇರ್ ಹಿಡ್ಕೊಳ್ಳೆ. ಯಶ್ಮಿತ್ ಅಂತೂ ಫುಲ್ ತರಲೆ ಆಗಿಬಿಟ್ಟಿದ್ದಾನೆ. ಅವನು ಎಲ್ಲರ ಹತ್ರನೂ ಕೂತ್ಕೊಂಡು ಖುಷಿಯಾಗಿ ತಿಂತಿದ್ದ, ತರಲೆ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಅದು ಇದು ಸಲಾಡ್ ತಿಂದ್ಕೊಂಡು ಹಣ್ಣುಗಳು ತಿಂದ್ಕೊಂಡು ಚೇರ್ನ ಆ ಕಡೆ ಈ ಕಡೆ ಹಾಕಿ ಕ್ಯಾಮ್ರಾದಲ್ಲಿ ಎಲ್ಲ ನೀಟಾಗಿ ರೆಕಾರ್ಡ್ ಆಗ್ತಿದ್ಯಾ ಅಂತ ಹೇಳಿಬಿಟ್ಟು ಅವನು ಯಾವಾಗಲೂ ವಾಚ್ ಮಾಡ್ತಾ ಇದ್ದ. ಆ ಚೇರ್ ಹಾಕ್ಕೊಂಡು ನಾನು ಟ್ರೈಪಾಡ್ ಇಟ್ಟಿದ್ದೆ ಅಲ್ವಾ, ಸೊ ಅಲ್ಲಿ ಹೋಗಿ ಯಾವಾಗಲೂ ಕ್ಯಾಮ್ರಾದಲ್ಲಿ ನೀಟಾಗಿ ರೆಕಾರ್ಡ್ ಆಗ್ತಿದ್ಯಾ, ಎಲ್ಲ ನೀಟಾಗಿ ಬರ್ತಾ ಇದೆಯಾ, ಎಲ್ಲ ಫ್ರೇಮಲ್ಲಿ ಇದೆಯಾ ಅಂತ ಯಾವಾಗಲೂ ಹೋಗಿ ಚೆಕ್ ಮಾಡ್ತಾ ಇದ್ದ ಅವನು. ಸೊ ಇಶಿಕಾ ಅಂತೂ ಅವಳು ಸೈಲೆಂಟಾಗಿ ಕೂತ್ಕೊಂಡು ಒಂದು ಕಡೆ ತಿಂತಾ ಇದ್ಲು. ಅವಳಿಗೆ ಏನು ಬೇಕೋ ಅದು ಏನು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ಅವಳು ಸರ್ವ್ ಮಾಡಿಕೊಂಡು ಅವಳು ಕೂಡ ತಿಂತಾಯಿದ್ಲು. ಇಲ್ಲಿ ಸಿಂಚುನ ಅವ್ರ ಅಪ್ಪಾಜಿ ಕೂತ್ಕೊಂಡು
ಮಾಡಿಕೊಂಡು ತಿನ್ನಿಸ್ತಾ ಇದ್ದಾರೆ ಒಂಚೂರು. ಆಲ್ರೆಡಿ ಅವರು ಯಶ ಮಾತ್ರ ಅವ್ರು ಸ್ವಲ್ಪ ಲೆಗ್ ಪೀಸ್ ಎಲ್ಲ ತೊಗೊಂಡು ತಿಂದಿದ್ಲು ಅವಳು ಕೂಡ. ಇಲ್ಲಿ ಅವರ ಅಪ್ಪ ಹತ್ರ ಮಟನ್ ತಿಂತಿದ್ದಾಳೆ. ಇದಾಗಿತ್ತು ಇವತ್ತಿನ ಆ್ಯನಿವರ್ಸರಿಯ ಪಾರ್ಟ್ 2 ವ್ಲಾಗ್. ಇವತ್ತಿನ ಹೋಮ್ ಮೇಡ್ ಬೋಫೆ ಸಿಸ್ಟಮ್ ಹೇಗೆ ನಡೀತು ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ನೀವು ಕೂಡ ಈ ಥರ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಯೂನಿಕ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ನೀವು ಹೋಟೆಲಲ್ಲಿ ಯಾವ ಥರ ಬೋಫೆ ಸಿಸ್ಟಮ್ ಮಾಡ್ತೀರೋ ಅದೇ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ಅದು ಕೂಡ ನಿಮಗೆ ಒಳ್ಳೆ ಮಜಾ ಕೊಡುತ್ತೆ. ನೋಡಿದ್ರಲ್ಲ ಏನು ಗಿಫ್ಟ್ ಎಲ್ಲ ಬಂತು ಆ್ಯನಿವರ್ಸರಿಗೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.